ರಾಜಕೀಯ ಬೇಡಮ್ಮ. ಈ ರಾಜಕೀಯ ಕೇಳಕ್ಕೆ ಅಸಹ್ಯ ಆಗುತ್ತೆ. ಈ ರಾಜಕೀಯನ ಕೇಳಕ್ಕೆ ಅಸಹ್ಯ ಹುಟ್ಬಿಟ್ಟಿದೆ. ಯಾವತ್ತು 10 ವರ್ಷದ್ದು 20 ವರ್ಷದ್ದನ್ನು ತಗೊಂಬಂದು ಇವತ್ತು ಅದನ್ನ ಏನೋ ಕೇಸ್ ಹಾಕ್ಸೋದು ಇವೆಲ್ಲ ಅಸಹ್ಯ ಅಲ್ವೇನಮ್ಮ. ರಾಜ್ಯ ಆಳೋರು ರಾಜ್ಯನ ಅಭಿವೃದ್ಧಿ ತಗೊಂಡು ಆ ಫ್ರೀ ಪಾ ಅಂತ ಕೊಟ್ಟು ನೋಡಬೇಕು. ಬಸ್ಸಲ್ಲಿ ದಿನ ಬಸ್ಸಲ್ಲಿ ನಾನು ಮಾಡ್ತೀನಿ ಆ ಅವ್ಯವಸ್ಥೆಗಳನ್ನ. ಮಾತು ಬೇಕಾಗಿತ್ತ ಇದು? ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು. ಅದು ಬಿಟ್ಬಿಟ್ಟು ಜನಸಾಮಾನ್ಯರನ್ನ ಹಾಳು ಮಾಡಿಬಿಟ್ಟವ್ರು ಇವರು. ಯಾರು ಕೇಳಿದ್ರು ಇವನ್ನ ಫ್ರೀ ಹಾಕಿ ಫ್ರೀ ಕೊಡಿ ಅಂತ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ವಿರೋಧ ಪಕ್ಷದವರು ಹೇಳಿದ್ರಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ? ರಾಜೀನಾಮೆ ಕೊಡಬೇಕು ಅಂತ ಅನ್ಸುತ್ತಾ? ರಾಜಕೀಯ ಬೇಡಮ್ಮ. ಈ ರಾಜಕೀಯ ಕೇಳಕ್ಕೆ ಅಸಹ್ಯ ಆಗುತ್ತೆ. ಈ ರಾಜಕೀಯನ ಕೇಳಕ್ಕೆ ಅಸಹ್ಯ ಹುಟ್ಬಿಟ್ಟಿದೆ. ಇವರೆಲ್ಲ ರಾಜಕೀಯ ಮಾಡೋರ, ಇವ್ರನ್ನ ಅವ್ರು ಬೈತಾರೆ, ಅವ್ರನ್ನ ಇವ್ರು ಬೈತಾರೆ. ಇದನ್ನ ನೋಡಿ ಜನಸಾಮಾನ್ಯರು ಕಲ್ತ್ಕೋಬೇಕಾ? ಚಿಕ್ಕ ಮಕ್ಕಳು ಇವ್ರ ಹತ್ರ ಇವ್ರಿಗೆ ಬೇರೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಇವ್ರ ಕೈಲಿ ಬರೀ ಬೈಯೋದು. ನಾನು ಬೈಯೋದು, ನೀನು ಬೈಯೋದು. ನೀನು ಯಾವತ್ತೋ ಮಾಡಿದ್ದೀನಿ ಎತ್ತಾಕ್ತೀನಿ ಅನ್ನೋದು. ಯಾವತ್ತೋ 10 ವರ್ಷದ್ದು 20 ವರ್ಷದ್ದನ್ನು ತಗೊಂಬಂದು ಇವತ್ತು ಅದನ್ನು ಏನೋ ಕೇಸ್ ಹಾಕ್ಸೋದು ಇವೆಲ್ಲ ಅಸಹ್ಯ ಅಲ್ವೇನಮ್ಮ. ಸಮಾಜದಲ್ಲಿ ಇವೆಲ್ಲ ಏನೋ ಒಳ್ಳೆ ರೀತಿಯಲ್ಲಿ ಒಳ್ಳೆ ಜನರಿಗೆ ಒಳ್ಳೇದು ಮಾಡಬೇಕು ಹೊರತು ಸುಮ್ಮನೆ ಏನೋ ಇವನ ಮೇಲೆ ಅವ್ನು ಕೇಸ್ ಹಾಕ್ಸೋದಂತೆ, ಅವ್ನು ಯಾರನ್ನ ಎತ್ಕಟ್ಟದಂತೆ, ಇವನು ಯಾರನ್ನ ಎತ್ಕಟ್ಟದಂತೆ, ತೊಗೊಂಬರೋದಂತೆ. ಇದೇನಿದೆ ಅವತಾರ? ಮಾಡುವಾಗ ಏನು ಮಾಡ್ತೀವಿ? ಕತೆ ಕಾಯ್ತಿದ್ರ ಇವರು? ಇವಾಗ ಮಾಡಿದ್ರಲ್ಲ ಇವರು. ಮೂಡೋದಿರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಒಂದು ಇರ್ಬೋದು. ಅದಕ್ಕೆ ನಾನು ಹೇಳೋದು, ಈ ರಾಜಕೀಯ ನಮಗೆ ಅಸಹ್ಯ ಬಂದುಬಿಟ್ಟಿದೆ. ಹೊಲಸು ಅನಿಸ್ಬಿಟ್ಟಿದೆ. ಅದನ್ನು ಕೇಳೋಕ್ಕೆ ಹೆಂಗಾಗುತ್ತೆ ಅಂದರೆ ಕಿವಿ ಮುಚ್ಕೊಂಬಿಡ್ಬೇಕು, ಹಂಗಾಗುತ್ತೆ. ಇವರೆಲ್ಲ ರಾಜ್ಯ ಆಳೋರು, ರಾಜಕೀಯ ಮಾಡೋರು. ಇವ್ರನ್ನ ನೋಡಿ ಯಥಾ ರಾಜ ತಥಾ ಪ್ರಜಾ ಅನ್ನಂಗೆ ಇವ್ರನ್ನ ಅನುಸರಿಸ್ತಾ ಇದ್ದಾರೆ ಜನಗಳೀಗ. ನಮ್ಮ ಮುಖ್ಯಮಂತ್ರಿ ಹಿಂಗೆ ಮಾಡಿದ್ರು, ನಮ್ಮ ಇವ್ರು ಹಿಂಗೆ ಮಾಡಿದ್ರು, ನಾವು ಮಾಡಿದ್ರೆ ಏನು ಅಂತ. ಅದಲ್ಲ. ಈ ನಮ್ಮನ್ನು ಆಳೋನು ಹೆಂಗಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜನರು ಅವ್ರನ್ನ ಅನುಸರಿಸ್ತಾರೆ. ಅದಕ್ಕೆ ನೀವು ಹೆಂಗಿರಬೇಕು? ಮಾರ್ಗದರ್ಶಕರು ಇರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಅವನೇನೋ ಮಾಡ್ದೆ, ಅವನ್ನ ಮಟ್ಟ ಹಾಕ್ಬೇಕು ಅಂದರೆ ಇವನೇನೋ ಒಂದು ಹುಡ್ಕೋದು ಸ್ಕ್ಯಾಮ್. ಇದೇನು? ಅದಕ್ಕೆ ಹೇಳಿದ್ದು, ಎಲ್ಲಿಗೋಗಿ ಮುಟ್ಟುತ್ತೋ ಇದು ಗೊತ್ತಿಲ್ಲ. ಟೋಟಲಾಗಿ ಹೇಳೋದು ಅಂದರೆ ರಾಜಕೀಯ ಅಂದರೆ ಅಸಹ್ಯ ಬಂದುಬಿಟ್ಟಿದೆ ಜನರಲ್ಲಿ. ಜನಸಾಮಾನ್ಯರು ಏನು ಬಯಸ್ತಾರೆ? ಇವಾಗ ರಾಜ್ಯ ಆಳೋರು ರಾಜ್ಯನ ಅಭಿವೃದ್ಧಿ ತಗೊಂಡು ಆ ಫ್ರೀ ಪಾ ಅಂತ ಕೊಟ್ಟು ನೋಡಬೇಕು. ಬಸ್ಸಲ್ಲಿ ದಿನ ಬಸ್ಸಲ್ಲಿ ನಾನು ಮಾಡ್ತೀನಿ ಆ ಅವ್ಯವಸ್ಥೆಗಳನ್ನ. ಮಾತು ಬೇಕಾಗಿತ್ತ ಇದು? ಮೂಡ ಹಗರಣದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನನಗೇನು ಗೊತ್ತಿಲ್ಲಮ್ಮ ಅದ್ರ ಬಗ್ಗೆ. ನನಗೆ ಕೇಳಿ ಇದಾಗ್ಬಿಟ್ಟಿದೆ. ಸುಮ್ಮನೆ ಅದೆಲ್ಲ ಮಾತಾಡೋಕೆ ಇಷ್ಟ ಇಲ್ಲ. ಟೋಟಲ್ ಆಗಿ ರಾಜಕೀಯ ಅಂದರೆ ಅಸಹ್ಯ ಬಂದುಬಿಟ್ಟಿದೆ, ಅಷ್ಟು ಹೇಳ್ತೀನಿ. ರಾಜ್ಯ ಆಳೋರು ರಾಜನ ಥರ ಇರಬೇಕು. ಯಾರೇ ಆಗಲಿ, ನಾನು ಆ ಪಕ್ಷ ಈ ಪಕ್ಷ ಅಲ್ಲ. ರಾಜ್ಯ ಆಳುವಂಥವ್ರು ರಾಜನ ಥರ ಇರಬೇಕು. ಅದನ್ನು ಜನರು ಅನುಸರಿಸುತ್ತಾರೆ, ಅವ್ರನ್ನ ಫಾಲೋ ಮಾಡ್ತಾರೆ. ಯಥಾ ರಾಜ ತಥಾ ಪ್ರಜಾ ಅಂತ ಏನು ಹೇಳ್ತಾರೆ, ಹಂಗೆ ಅವ್ರನ್ನ ಜನಸಾಮಾನ್ಯರು ಫಾಲೋ ಮಾಡ್ತಾರೆ. ನೀವು ಆ ಥರ ಇರಿ ಅಂತ ಹೇಳ್ತೀನಿ ಅಷ್ಟೇ. ಬೇರೆ ಇನ್ನೇನು ಇನ್ನೊಂದೇ ಒಂದು, ಇವಾಗ ಏನು ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದಾರಲ್ವಾ, ಅಂದ್ರೆ ಕೋವಿಡ್ ಟೈಮಲ್ಲೂ ಕೂಡ ಬಿಜೆಪಿ ಪಕ್ಷದವರು ಹಗರಣ ಮಾಡಿದ್ದಾರೆ, 700-800 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅನ್ಸುತ್ತಾ ನಿಮ್ಗೆ ಆ ಟೈಮಲ್ಲೂ ಕೂಡ ಹಗರಣ ಆಗಿದೆ, ಕೋವಿಡ್ ಟೈಮಲ್ಲೂ ಅನ್ನೋದು? ಅಲ್ಲಮ್ಮ, ಇವರು ಅವ್ರ ಹಗರಣ ಮಾಡಿ, ಇವರು ಅಧಿಕಾರಕ್ಕೆ ಬಂದರೆ ಅವ್ರು ಹಗರಣ ಮಾಡೋರು ಅಂತಾರೆ, ಅವ್ರ ಅಧಿಕಾರಕ್ಕೆ ಬಂದರೆ ಇವ್ರು ಹಗರಣ ಮಾಡೋರು ಅಂತಾರೆ. ಇವರು ಸೇಡಿನ ರಾಜಕೀಯ ಮಾಡ್ತಾರ, ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಾರ. ಅದು ಬೇಕಾಗಿರೋದು ನನಗೆ. ಇವರು ನೀನು ಅಧಿಕಾರಕ್ಕೆ ಬಂದರೆ ಅವ್ರ ಮೇಲೆ ಸೇಡು ತೀರಿಸ್ಕೊ, ಅವ್ರ ಅಧಿಕಾರಕ್ಕೆ ಬಂದರೆ ಇವ್ರ ಮೇಲೆ ಸೇಡು ತೀರಿಸ್ಕೊ. ಇದಾ ರಾಜಕೀಯ ಮಾಡೋದು? ಅದೆಲ್ಲ ರಾಜಕೀಯ ಮಾಡೋದು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು. ಅದು ಬಿಟ್ಬಿಟ್ಟು ಜನಸಾಮಾನ್ಯರನ್ನ ಹಾಳು ಮಾಡಿಬಿಟ್ಟವ್ರು ಇವರು. ಯಾರು ಕೇಳಿದ್ರು ಇವನ್ನ ಫ್ರೀ ಹಾಕಿ ಫ್ರೀ ಕೊಡಿ ಅಂತ? ಮನೆಗಳಲ್ಲಿ ಮರ್ಯಾದೆ ಇಲ್ದಂಗೆ ಕುಂತೈತೆ. ಇವರು ಫ್ರೀ ಮಾಡಿ ಅವ್ರು ಅಲಿತಾರೆ ಮನಸ್ಸು ಬಂದಂಗೆ. ಮಾತಾಡಿದ್ರೆ ಅವೆಲ್ಲ ತಪ್ಪಾಗುತ್ತೆ ಬಿಡಿ. ಇವಾಗ ನಮ್ಮ ರಾಜ್ಯದಲ್ಲಿ ಇರೋದು ಎರಡು ಪಕ್ಷ, ಎರಡೂ ಪಕ್ಷಗಳು ಕೂಡ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಅವ್ರು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನೋಡೋದಾದ್ರೆ ರಾಜಕೀಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಮಗೇನಿಲ್ಲಮ್ಮ, ರಾಜಕೀಯದ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ಒಳ್ಳೇದಿತ್ತು. ಇವಾಗ ಬರ್ತಾ ಇರೋ ಈ ಸನ್ನಿವೇಶಗಳೆಲ್ಲ ನೋಡಿದಾಗ ರಾಜಕೀಯದವ್ರು ಅಂದರೆ ಅಸಹ್ಯ ಹುಟ್ಟಿದೆ ಅಷ್ಟೇ. ಅವ್ರ ಬಗ್ಗೆ ಯಾರು ಅವ್ರಿವರು ಅಂತಲ್ಲ, ಇವ್ರ ಬಗ್ಗೆ ಅವ್ರು ಹೇಳ್ತಾರೆ, ಅವ್ರ ಬಗ್ಗೆ ಇವ್ರು ಹೇಳ್ತಾರೆ. ಇವ್ರು ಹೇಳಿದ್ರು ಅಂತ ಅವ್ರು ಹೇಳಲೇಬೇಕಾಗುತ್ತೆ. ಹಿಂಗೆ ಒಳ್ಳೆಯವ್ರನ್ನ ಕೆಟ್ಟವರು ಅಂತಾರಲ್ಲ, ಹಂಗೆ ನೀನು ಬೈದಾಗ ನಾನು ಬೈಬೇಕಾಗುತ್ತೆ ಅನ್ನೋ ಥರದಲ್ಲಿ ಬಂದ್ಬಿಟ್ಟಿದೆ ಇವಾಗ. ಅದ್ರ ಬಗ್ಗೆ ಏನಾಗುತ್ತೋ ದೇವರೇ ನೋಡ್ಬೇಕು ಅದನ್ನ ಅಷ್ಟೇ. ಆಲ್ಮೋಸ್ಟ್ ನೀವು ತುಂಬಾ ವರ್ಷಗಳಿಂದ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ಯಾವ ತರ ಇರ್ಬೋದು ರಾಜಕೀಯ ಅಂತ ಅನ್ಸುತ್ತೆ? ಸಿಕ್ಕಾಪಟ್ಟೆ
ಮೌಲ್ಯಾಧಾರಿತ ಅವೆಲ್ಲ ಇಲ್ವೇ ಇಲ್ಲ. ಅದೆಲ್ಲ ಹೋಯ್ತು ಆಗಿನ ಕಾಲಕ್ಕೆ. ಇವಾಗ ಅವೆಲ್ಲ ಇಲ್ಲ. ನೀನು 200 ಕೋಟಿ ಹೊಡೆದ್ರೆ ನಾನು 400 ಕೋಟಿ ಹೊಡಿತೀನಿ. ನಿನ್ನ ಜೈಲು ಹಾಕ್ಸಿದ್ರೆ ನಾನು ಬಂದು ಜೈಲಿಗೆ ಹಾಕ್ಸ್ತೀನಿ. ಈ ಥರ ರಾಜಕೀಯನೇ ಹೊರತು ಇವರು ದೇಶ ಉದ್ಧಾರ ಮಾಡೋ ರಾಜಕೀಯನ ಯಾರೂ ಮಾಡ್ತಾ ಇಲ್ಲ ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.